ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಮಧ್ವಜೆ ಪಾಠಕ್ಕೆ ಸುಸ್ವಾಗತ. ತ್ರೈಲೋಕ್ಯ ಗುರುಗಳಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರು ಭೀಮಸೇನನಾಗಿ ಮಾಡಿದ ಕಾರ್ಯವನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಮಧ್ವಜದಲ್ಲಿ ನಿರೂಪಿಸ್ತಾ ಇದ್ದಾರೆ. ಪಾಂಡವರು ವನವಾಸಕ್ಕೆ ಹೋದಂತಹ ಹಿನ್ನೆಲೆ, ಅವರು ಮಾಡಿದಂತಹ ರಾಜಸೂಯಾಗ, ಆ ಒಂದು ವೈಭವವನ್ನು ನೋಡಿ ಮತ್ಸರಿಯಾಗಿರ್ತಕ್ಕಂತಹ ದುರ್ಯೋಧನ ಅವರನ್ನು ಹಸ್ತಿನಾಪುರಕ್ಕೆ ಕರೆಸಿಕೊಂಡು ದೂತವಾಡಿ ಕೊನೆಗೆ ಕಾಡಿಗೆ ಅಟ್ಟಿದಂತಹ ವಿಚಾರ, ಇದನ್ನು ನಾವು ಹಿಂದಿನ ಪದ್ಯಗಳನ್ನು ನೋಡಿದ್ದೀವಿ. ಇನ್ನು ಮುಂದೆ ಎರಡು ಪದ್ಯಗಳಲ್ಲಿ ಕಾಡಿನಲ್ಲಿ ಈ ಪಾಂಡವರು ಏನು ಮಾಡಿದರು, ಮುಖ್ಯ ಪ್ರಾಣದೇವರು ಭೀಮಸೇನನಾಗಿ ಪರಮಾತ್ಮನ ಪ್ರಧಾನಾಂಗವಾಗಿ ಭೂಭಾರಣ ಕಾರ್ಯವನ್ನು ಹೇಗೆ ಮಾಡಿದರು ಎಂಬ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿಕೊರಟಿದ್ದಾರೆ. ಜಾಜ್ವಲ್ಯಮಾನಸ್ಯ ವನೇ ವನೇಲಂ ದಿಧಕ್ಷತ ಪಾರ್ಥಿವಸಾರ್ಥಮುಗ್ರಂ ಸತ್ವಾನಿ ಪುಂಸಾಂ ಭಯದಾನಿ ನಾಶಂ ಋಕೋದರಾಗ್ನೇ ಗುರುತೇಜಸಾಪುಃ. ಪಾಂಡವರು ಕಾಡಿಗೆ ಹೊರಟು ನಿಂತಿದ್ದಾರೆ. ನಕುಲ ಸಹದೇವರ ಪತ್ನಿಯರನ್ನು ಬಿಟ್ಟು ಉಳಿದೆಲ್ಲ ಸ್ತ್ರೀಯರೊಂದಿಗೆ ಮಕ್ಕಳೊಂದಿಗೆ ಕಾಡಿಗೆ ಹೊರಡ್ತಾ ಇದ್ದಾರೆ. ಬಹುಶಃ ನಕುಲ ಸಹದೇವರ ಪತ್ನಿಯರು ಆಗ ಪ್ರಾಯ ಗರ್ಭಿಣಿಯರಾಗಿರಬೇಕು. ಹಾಗಾಗಿ ಅವರು ಕುಂತಿ ಜೊತೆಯಲ್ಲೇ ಉಳಿದರು. ಈಗಾಗಲೇ ದ್ರೌಪದಿಯಲ್ಲಿ ಧರ್ಮರಾಜನಿಂದ ಪ್ರತಿವಿಂಧ್ಯ, ಭೀಮನಿಂದ ಸೋಮ, ಅರ್ಜುನನಿಂದ ಶ್ರುತಕೀರ್ತಿ, ನಕುಲನಿಂದ ಶತಾನೀಕ, ಸಹದೇವನಿಂದ ಶ್ರುತಕರ್ಮ ಹಾಗೂ ಅರ್ಜುನನಿಂದ ಅಭಿಮನ್ಯು, ಇಷ್ಟು ಮಕ್ಕಳು ಹುಟ್ಟಿದ್ದಾರೆ. ವನವಾಸಕ್ಕೆ ಹೊರಡುವಾಗ ಧೃತರಾಷ್ಟ್ರ ಅವನಿಗೆ ಒಂದು ಬೇಸರವೂ ಇದೆ, ಆದರೆ ಮಕ್ಕಳ ಮೇಲಿನ ಅಭಿಮಾನ, 13 ವರ್ಷ ಹೇಗಿರ್ತಾರೆ ಅಂತ ಆತಂಕ. 14 ಬಂಡಿಗಳಲ್ಲಿ ಸಾಮಾನು ಕೊಂಡುಕೊಂಡು ಹೋಗಿದ್ದಾರಂತೆ. ಒಂದು ಕಡೆ ದುರ್ಯೋಧನ ಸಂತೋಷಪಡಿಸಲಿಕ್ಕೆ ಕಾಡಿಗಟ್ಟಿದ್ದು, ಈ ತಪ್ಪು ಮಾಡ್ತಿದ್ದೇನೆ ಅಂತ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಅದಕ್ಕೋಸ್ಕರವಾಗಿ ಅವರಿಗೆ ಬೇಕಾಗಿರತಕ್ಕಂತಹ ಎಲ್ಲ ವಸ್ತುಗಳನ್ನು ಕಳಿಸಿದಂತೆ. ನನ್ನ ತಮ್ಮನ ಮಕ್ಕಳು, ಕಾಡಿಗಟ್ಟು ತಪ್ಪು ಮಾಡಿಬಿಟ್ಟೆ ನಾನು, ಇದರಿಂದ ಪ್ರಜೆಗಳ ಒಂದು ಕೋಪಕ್ಕೆ ಗುರಿಯಾಗಬೇಕಾಗ್ತದೇನೋ ಅಂತ ಈ ಒಂದು ಇಬ್ಬಂದಿತನ, ಒಂದು ಕಡೆ ಮಗನ ಮೇಲಿನ ಮೋಹ, ಮತ್ತೊಂದು ಕಡೆ
ಈ ಪಾಪ ಪ್ರಜ್ಞೆ ಇದು ನಿರಂತರವಾಗಿ ಧೃತರಾಷ್ಟ್ರನನ್ನು ಕಾಡ್ತಾ ಇತ್ತು. ಯಾಕೆಂದರೆ ಆ ಧೃತರಾಷ್ಟ್ರನಲ್ಲಿ ಸಾತ್ವಿಕ ಜೀವನ ಇದ್ದಾನೆ, ತಾಮಸ ಜೀವನ ಇದ್ದಾನೆ. ಹಾಗಾಗಿ ಅವರಿಗೆ ಕಷ್ಟ ಆಗೋದು ಬೇಡ ಅಂತ ತುಂಬ ಸಾಮಾನನ್ನು ಹೇರಿಕೊಟ್ಟಿದ್ದಾನೆ. ದುರ್ಯೋಧನನಿಗೂ ಭಯ, ಹಿಂದೆಲ್ಲ ಪ್ರತಿಜ್ಞೆ ಎಲ್ಲ ಮಾಡಿ ಆಯಿತು. ಹಾಗಾಗಿ ದುರ್ಯೋಧನಿಗೆ ಭಯ. ದ್ರೋಣಾಚಾರ್ಯರ ಹತ್ರ ಹೋದ. ನಮ್ಮ ಮೇಲೆ ಒಂದು ವೇಳೆ ಭೀಮಾರ್ಜುನರು ಎರಗಿದರೆ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿದ. ಆಗ ದ್ರೋಣರು ಹೇಳ್ತಾರೆ, ನೋಡಪ್ಪ, ನಿನ್ನ ಮನೆ ಅನ್ನ ತಿಂದಿದ್ದೇನೆ, ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಭೀಮಾರ್ಜುನರನ್ನು ಬಿಟ್ಟು ಉಳಿದ ಎಲ್ಲರಿಂದಲೂ ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಆದರೆ ಭೀಮಾರ್ಜುನರಿಂದ ರಕ್ಷಿಸಲಿಕ್ಕೆ ನನಗೂ ಸಾಧ್ಯ ಇಲ್ಲ ಅಂತ ಹೇಳಿದರು. ವಿದುರ ಬಂದು ಮತ್ತೆ ಧೃತರಾಷ್ಟ್ರಿಗೆ ಎಚ್ಚರಿಸ್ತಾನೆ, ನೀ ದೊಡ್ಡ ತಪ್ಪು ಮಾಡಿದ್ದೀಯಾ, ಬಹಳ ದೊಡ್ಡ ಅಚಾತುರ್ಯ. ಭೀಮ ಮಾತನಾಡಿದ್ರೆ ಮುಗಿಯೋದು, ಅದನ್ನು ಮಾಡಿಯೇ ತೀರ್ತಾನವನು. ನಿನ್ನ ಕಣ್ಣೆದುರಿನಲ್ಲೇ ನಿನ್ನ ಎಲ್ಲ ಮಕ್ಕಳ ಸಾವನ್ನ ನೋಡ್ತೀಯ. ಆದ್ದರಿಂದ ನೋಡಿ, ಯಾರ ಕಡೆ ಭೀಮಸೇನ ಇರ್ತಾನೆ ಅವರಿಗೆ ಸಾಧಿಸಲಾಗದ್ದು ಯಾವುದೂ ಇಲ್ಲ. ವಾಯುದೇವರ ಕೃಪೆ ಇದ್ದರೆ, ವಾಯುದೇವರು ನಮ್ಮ ಕಡೆ ಇದ್ದರೆ ನಮಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಭೀಮಸೇನ ಯಾರ ಕಡೆ ಇರ್ತಾನೆ ಅವರಿಗೆ ಸಾಧಿಸಲಾಗದಿದ್ದದ್ದು ಯಾವುದೂ ಜಗತ್ತಿನಲ್ಲಿಲ್ಲ. ಅದರಿಂದ ಅವರು ಇದನ್ನು ಮಾಡೇ ಮಾಡ್ತಾರೆ. ಸರಿ, ಧೃತರಾಷ್ಟ್ರ ಕೇಳಿದ, ಸರಿ ಈಗ ಆಗಿ ಹೋಯ್ತಲ್ಲ, ಇದಕ್ಕೇನು ಪರಿಹಾರ ಅಂದ. ಒಂದು ಕೆಲಸ ಮಾಡು, ನೀನು ಈಗಿಂದೀಗಲೇ ಪಾಂಡವರನ್ನು ಕರೆಸ್ಕೊ. ಅಷ್ಟೇ ಅಲ್ಲ, ಯಾವ ಸಭೆಯಲ್ಲಿ ದುಶ್ಯಾಸನ ತಪ್ಪು ಮಾಡಿದ್ನೋ ಅದೇ ಸಭೆಯಲ್ಲಿ ಭೀಮಸೇನ ಕ್ಷಮೆ ಕೇಳಬೇಕು. ದ್ರೌಪದಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂದ ವಿದುರ. ಕೋಪ ಬಂತು ಧೃತರಾಷ್ಟ್ರನಿಗೆ. ಯಾವಾಗ ನೀನು ನನ್ನ ಮಕ್ಕಳನ್ನ ಬೈತೀಯ, ಪಾಂಡವರನ್ನ ಹೊಗಳ್ತೀಯ, ನಿನ್ನ ಇಂತಹ ಸಲಹೆ ನನಗೆ ಅಗತ್ಯ ಇಲ್ಲ, ನೀನು ಎಲ್ಲಿ ಬೇಕಾದರೂ ಹೊರಟು ಹೋಗಿ, ಇಲ್ಲಿರಬೇಡ ಅಂದ್ಬಿಡ್ತಾನೆ. ಸರಿ, ಅಲ್ಲಿಂದ ಹೊರಟು ವಿದುರ ಬಂದ ಈ ಕಡೆಗೆ, ಪಾಂಡವರಿದ್ದ ಕಡೆ ಬರ್ತಾನೆ. ಮತ್ತೆ ಇವನಿಗೆ ಆತಂಕ, ಧರ್ಮರಾಜನಿಗೆ, ಮತ್ತ್ಯಾಕೆ ಬಂದಪ್ಪ ಇವನು, ಇನ್ನು ಭೀಮನ ಗದೆ ಒಂದಿದೆ, ಅರ್ಜುನನ ಗಾಂಡೆ ಒಂದಿದೆ, ಅದನ್ನು ಪಣದಲ್ಲಿ ಗೆದ್ದು ಬಿಡಬೇಕು ಅಂತ ಒಂದು ಭಯ. ಆ ಭಯವನ್ನು ತೋಡಿಕೊಂಡ ಭೀಮಸೇನ ಹತ್ರ. ಭೀಮ ಏನೂ ಮಾತಾಡಲಿಲ್ಲ. ವಿದುರ ಬಂದು ಹೇಳಿದ, ತಾನು ಬಂದದ ಕಾರಣ ಏನು ಅಂತ ಹೇಳಿದ. ಹೇಗೆ ರಾವಣ ವಿಭೀಷಣನ ಹೊರಗಟ್ಟಿದ್ನೋ ಹಾಗೆ ಧೃತರಾಷ್ಟ್ರ ತನ್ನನ್ನು ಹೊರಗಟ್ಟಿದ ವಿಚಾರ ಹೇಳಿದ. ಅಷ್ಟಾದಮೇಲೆ ಏನೋ ಕಳಿಸ್ಬಿಟ್ಟ ಧೃತರಾಷ್ಟ್ರ ವಿದುರನನ್ನು. ಮತ್ತು ಸಂಜಯನ ಕರೆದು ಹೇಳ್ತಾನೆ, ಹೋಗು ನನ್ನ ತಮ್ಮನ ಕರ್ಕೊಂಡು ಬಾ, ಏನೋ ಸಿಟ್ಟಲ್ಲಿ ಹೇಳಿಬಿಟ್ಟೆ, ಕರ್ಕೊಂಡು ಬಾ, ಅವನು ಇಲ್ಲದೆ ಹೋದ್ರೆ ನನಗೆ ಹೊತ್ತೋಗೋದಿಲ್ಲ ಅಂತಂದ. ಸರಿ, ಸಂಜಯ ಹೋಗಿ ಕರೆದ. ಮತ್ತೆ ಅಣ್ಣನ ಮಾತಿಗೆ ಒಪ್ಪಿ ವಿದುರ ಹೊರಟು ಬಂದಾಗ ವಿದುರನನ್ನು ತೊಡೆಯಲ್ಲಿ ಕೂಡಿಸ್ಕೊತಾನೆ. ತೊಡೆಯಲ್ಲಿ ಕೂಡಿಸ್ಕೊಂಡು ಅಪ್ಪಿ ಹಿಡಿದು, ಬೇಸರ ಮಾಡಬೇಡ, ಏನೋ ದುಡುಕಿ ನಾನು ಮಾತಾಡಿದ್ದೀನಿ ಅಂತ ತಮ್ಮನ ಕ್ಷಮೆ ಕೇಳ್ಕೊಂಡ. ಈ ದುಷ್ಟ ಚತುಷ್ಟಯ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಈ ನಾಲ್ವರನ್ನ ದುಷ್ಟ ಚತುಷ್ಟಯ ಅಂತ ಹೇಳ್ತಾರೆ. ಈ ವಿಷಯ ಗೊತ್ತಾಗುವ ಮೊದಲೇ ಇವ್ರನ್ನ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಇವ್ರದ್ದು. ಈ ವಿಚಾರ, ಈ ದ್ಯೂತವಾಡಿ ಕಪಟದಿಂದ ಅವರನ್ನ ಸೋಲಿಸಿ ಕಾಡಿಗಟ್ಟಿದಂತಹ ವಿಚಾರ, ಇದು ದೃಪದನಿಗೆ ಗೊತ್ತಾಗಬಾರ್ದು, ಯಾವುದವ್ರಿಗೆ ಗೊತ್ತಾಗಬಾರ್ದು. ಅಷ್ಟರೊಳಗೆ ಪಾಂಡವ್ರನ್ನ ಮುಗಿಸ್ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇರೋಷ್ಟರಲ್ಲಿ ವೇದವ್ಯಾಸರು ಬರ್ತಾರೆ. ತಲೆಗೆಟ್ಟ ಮಗನಿಗೆ, ಧೃತರಾಷ್ಟ್ರನಿಗೆ ಬುದ್ಧಿವಾದ ಹೇಳ್ತಾರೆ. ನಿನ್ನ ಮಕ್ಕಳು ಈಗಲೇ ಸಾಯುವ ಅಗತ್ಯ ಇಲ್ಲ, ಇನ್ನೂ 13 ವರ್ಷ ಆಯುಷ್ಯ ಇದೆ ಅವರಿಗೆ. ಆದ್ದರಿಂದ ನೀನು ಅವರನ್ನು ಹೋಗದ ಹಾಗೆ ತಡಿ. ಈಗ ಹೋಗಿ ಅವ್ರನ್ನ ಕೊಲ್ಲಿಕ್ಕೆ ಅಂತ ಹೋಗಿ ಈಗಲೇ ಸಾಯೋದು ಬೇಡ. ಈಗ ಸಾಯಲ್ಲ ಅವರು. ಈಗ ಪಾಂಡವರನ್ನ ಮುಗಿಸ್ಬೇಕಂತ ಹೊರಟ್ರೆ ಪಾಂಡವ್ರಿಗೆ ಏನೂ ಆಗಲ್ಲ, ನಿನ್ನ ಮಕ್ಕಳಿಗೆ ಇನ್ನೂ 13 ವರ್ಷ ಆಯುಷ್ಯ ಇದೆ. ಆದ್ದರಿಂದ ಈಗ ಹೋಗದ ಹಾಗೆ ತಡಿ ಅಂತಂದಾಗ, ಇನ್ನು ಕೃಪ, ಅಶ್ವತ್ಥಾಮ ಅವ್ರನ್ನಂತೂ ಗಡಿಪಾರು ಮಾಡ್ತಾರೆ. ಮತ್ತು ಇವರೆಲ್ಲ ಕ್ರೂರಿಗಳು, ಇನ್ನು ಬೇಕಾಬಿಟ್ಟು ತೆರಿಗೆಗಳನ್ನು ವಿಧಿಸ್ತಾರೆ.
ಮನೆ ಮನೆಗಳಲ್ಲಿ ಪಾಂಡವರ ಅಭಿಮಾನಿಗಳು ಯಾರಿದ್ದಾರೆ ಅವ್ರನ್ನು ಪತ್ತೆ ಹಚ್ಚಿ ನಾನಾ ರೀತಿಯಲ್ಲಿ ಚಿತ್ರಹಿಂಸೆ ಮಾಡಿ ಕೊಲ್ಲಿಸ್ತಾರೆ. ಶತ್ರುಗಳನ್ನ ಕಂಟಕಗಳಂತ ನಿವಾರಿಸ್ಕೊಳ್ಳಿಕ್ಕೆ ಮುಂದೆ ಹೀಗಾಗೋದು ಖಂಡಿತ. ನೋಡಿ, ಒಬ್ಬ ಸಮರ್ಥ ಆಡಳಿತಗಾರ ಇಲ್ಲ ಅಂತ ಆದರೆ ಒಂದು ದೇಶದಲ್ಲಿ ಏನೆಲ್ಲ ಆಗತ್ತೆ ಎಂಬುದನ್ನು ಮಹಾಭಾರತದಲ್ಲಿ ವೇದವ್ಯಾಸರು ನಿರೂಪಿಸ್ತಾ ಇದ್ದಾರೆ. ಪಾಂಡವರ ಕಾಡಿಗೆ ಹೋದರೆ ಈ ದುಷ್ಟರ ಆಳ್ವಿಕೆಯಲ್ಲಿ ಹಸ್ತಿನಾಪುರ ಏನಾಗತ್ತೆ ಎಂಬುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾಗಿ ಈ ಕೌರವರು ಸ್ವಾಭಾವಿಕವಾಗಿಯೇ ಕರುಣಾ ಶೂನ್ಯರು, ನಿಷ್ಕರುಣಿಗಳು. ನಮ್ಮ ಪತ್ನಿಯರ ಮಾನಕ್ಕೂ ಇವರು ಕೈ ಹಾಕುವುದರಲ್ಲಿ ಸಂಶಯವೇ ಇಲ್ಲ. ಈ ದುಷ್ಟ ಪರಿಸ್ಥಿತಿ ಇದನ್ನು ನೋಡಿಕೊಂಡು ಅನುಭವಿಸಿಕೊಂಡು ಪಾಪ ಭಾಗಿಗಳಾಗಿ ಸಾಯೋದಕ್ಕಿಂತ ನಿಶ್ಚಿಂತರಾಗಿ ಧರ್ಮಾತ್ಮರಾಗಿರ್ತಕ್ಕಂತಹ ಪಾಂಡವರೊಂದಿಗೆ ಅರಣ್ಯಗಳಲ್ಲಿ ಇದ್ದುಕೊಂಡು ಧರ್ಮಶ್ರವಣ ಮಾಡ್ತಾ, ಉಪಾಸನೆ ಮಾಡ್ತಾ, ದೇವಪೂಜೆ ಮಾಡ್ತಾ, ಈ ಋಷಿ ಮುನಿಗಳ ಒಡನಾಟದಲ್ಲಿ ಅವರ ಸಹವಾಸದಲ್ಲಿ ಶಾಂತರಾಗಿ ಸರಳ ಜೀವನವನ್ನು ಮಾಡ್ತಾ ಸಾಯುವುದೇ ವಾಸಿ. ಪಾಂಡವರು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ. ಅವರೆಲ್ಲ ಕರುಣಾವಂತರು, ಉದಾರಶೀಲರು, ಶೀಲವಂತರು. ಅವರು ಧರ್ಮಸ್ವರೂಪರು, ಅನ್ಯಾಯಕ್ಕೆ ಹೆದರ್ತಕ್ಕಂಥವರು. ಆದ್ದರಿಂದ ಈ ಧೃತರಾಷ್ಟ್ರ ರಾಜ್ಯದ ಸಹವಾಸವೇ ಬೇಡ ಅನ್ನುತ್ತಾ ಸಾವಿರಾರು ಸಂಖ್ಯೆಯಲ್ಲಿ ಬ್ರಾಹ್ಮಣರು, ನಾನಾ ವೃತ್ತಿಗಳವರು ಅವರನ್ನು ಹಿಂಬಾಲಿಸಿ ಶುರು ಮಾಡಿದರಂತೆ. ಅಷ್ಟೊತ್ತಿಗೆ ಈ ಅರಮನೆಯಲ್ಲಿದ್ದಂತಹ ಪಾಂಡವರ ಮೇಲೆ ನಿಷ್ಠೆ ಇದ್ದವರು 14 ಜನ ಬಲಿಷ್ಠ ಅಂಗರಕ್ಷಕದ ಯೋಧರು, ಅಂಗರಕ್ಷಕ ಪಡೆಯ ಯೋಧರು, ಅವರು ಇವರನ್ನು ಹಿಂಬಾಲಿಸ್ಕೊಂಡು ಬಂದರಂತೆ. ಪಾಂಡವರ ರಥವನ್ನು ನಡೆಸಿದ್ರಂತೆ. ಪಾಂಡವರ ಆಯುಧಗಳನ್ನು, ರಥಯಾತ್ರೆ ಬೇಕಾಗಿರ್ತಕ್ಕಂತಹ ಕುದುರೆಗಳನ್ನು ಸಿದ್ಧ ಮಾಡಿಕೊಂಡು ಹಿಂಬಾಲಿಸಿದರಂತೆ. ಎಷ್ಟೋ ದೂರ ಪಾಂಡವರು ಈಗ ಕಾಲ್ನಡಿಗೆಯಲ್ಲಿ ನಡೀತಾ ಇದ್ದಾರೆ. ಹಿಂದೆ ಬಂದಂತಹ ಬ್ರಾಹ್ಮಣ ವೃದ್ಧರನ್ನು ಸಂತೈಸ್ತಾರೆ, ಊರಿಗೆ ಮರಳುವ ಹಾಗೆ ಒಲಿಸ್ತಾರೆ, ನಾನಾ ಯುಕ್ತಿಗಳಿಂದ ಮನ ಒಲಿಸ್ತಾರೆ. ಏನು ಮಾಡಿದರೂ ಕೂಡ ಅವರು ಹಿಂದಿರುಗ್ತಾ ಇಲ್ಲ. ಒಬ್ಬ ಹೇಳ್ತಾನೆ ಬ್ರಾಹ್ಮಣ, ಯುಧಿಷ್ಠಿರ, ಯಾವ ಕಾಡಿಗೆ ಅಂತ ನೀನು ಹೊರಟೆ? ನಮ್ಮನ್ನು ಬಿಟ್ಟು ಹೀಗೆ ನಿರ್ದಯನಾಗಿ ನೀನು ಹೊರಡು ಸರಿಯಾ? ಯಾರೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಈ ಶಿಕ್ಷೆ? ದುಷ್ಟರ ಮಧ್ಯೆ ಕೈ ಬಿಟ್ಟು ಹೋದರೆ ನಿನಗೆ ಪಾಪ ಬರಲ್ವಾ? ನಮ್ಮ ರಕ್ಷಣೆಯ ಹೊಣೆ ನಿನ್ನ ಮೇಲೆ ಇಲ್ವಾ? ನಮ್ಮ ವಯಸ್ಸನ್ನಾದರೂ ನೋಡು. ಇಲ್ಲಿಯೇ ಹತ್ತಿರದಲ್ಲ ಒಂದು ಅರಣ್ಯ ಪ್ರಾಯದ ಹಾಗೆ ಇರತಕ್ಕಂಥ ಪ್ರದೇಶದಲ್ಲಿ ಇದ್ದುಕೊಂಡು ನಿನ್ನ ವೃತ್ತ ಪೂರೈಸು. ನಮಗೂ ಕ್ಷೇಮ, ನಿಮಗೂ ಶ್ರಮ ಇಲ್ಲ, ನಮಗೆ ರಕ್ಷಣೆಯೂ ದೊರೀತದೆ, ನಿನಗೂ ಧರ್ಮವೃದ್ಧಿ ಆಗತ್ತೆ. ಯಾವ ಕಾಡಿಗೆ ಹೊರಟಿದ್ದಿ ಹೇಳು ಅಂತ ಒಬ್ಬ ವೃದ್ಧ ಬ್ರಾಹ್ಮಣ ಹೇಳ್ತಾನೆ. ಆಗ ಯುಧಿಷ್ಠಿರ ಕಣ್ಣೀರು ಹಾಕ್ತಾನೆ. ಅಳತಾ ಆ ಬ್ರಾಹ್ಮಣನ ಕಾಲಿಗೆ ಬಿದ್ದು ಹೇಳ್ತಾನೆ, ಹಿರಿಯರೇ, ನಾನು ವಾನಪ್ರಸ್ಥಕ್ಕೆ ಹೊರಟವ. ಈಗಾಗಲೇ ಪೂರ್ವ ನಿರ್ದಿಷ್ಟವಾಗಿರತಕ್ಕಂತಹ ಅರಣ್ಯ ಸ್ಥಾನ, ನಿತ್ಯವಾಸ ಜಾಗ ಎಂಬುದು ಇರ್ತದ? ವಾನಪ್ರಸ್ಥನಿಗೆ ಇಂಥದ್ದೇ ಜಾಗ ಅಂತಿಲ್ಲ. ನನಗೆ ವನವಾಸ ಆದರೆ ನೀವು ಯಾಕೆ ಬಳಲ್ತೀರಾ? ಒಬ್ಬನ ನಿಮಿತ್ತ ಒಂದು ರಾಷ್ಟ್ರದ ಬ್ರಾಹ್ಮಣ್ಯಕ್ಕೆ ಆಪತ್ತು ಬರಬಹುದಾ? ನೀವು ಹೀಗೆ ಹಿಂಬಾಲಿಸಿಬಿಟ್ರೆ ಇಡೀ ಬ್ರಾಹ್ಮಣ ವರ್ಗವೇ ಬರೋದ್ರಿಂದ ಬ್ರಾಹ್ಮಣ್ಯವೇ ಇಲ್ಲ ಅಂತಾಗತ್ತೆ. ನನ್ನ ಒಬ್ಬರ ನಿಮಿತ್ತ ಇಡೀ ಹಸ್ತಿನಾವತಿ ರಾಜ್ಯದ ಬ್ರಾಹ್ಮಣ್ಯಕ್ಕೆ ಆಪತ್ತು ಬರುತ್ತಲ್ಲ, ಇದು ನ್ಯಾಯನ? ನಮಗೆ ವಾನಪ್ರಸ್ಥ ಆದರೆ ನೀವು ನಿಮ್ಮ ಮನೆಯನ್ನು ಬಿಟ್ಟು ಬರುವಂಥದ್ದು ಶಾಸ್ತ್ರವೀತವ ಅಂದಾಗ ವೃದ್ಧ ಹೇಳಿದ, ಮಹಾರಾಜ, ಪ್ರಜೆಗಳಿಗೆ ರಾಜಾನುವರ್ತನ ಎಂಬುದೇ ಮಹಾಧರ್ಮ. ನಿನಗೆ ಗೊತ್ತಿಲ್ವಾ? ನಾವು ಹೇಳಬೇಕಾ? ಪ್ರಜಾ ಸುಖೇ ಸುಖಂ ರಾಜ್ಯಂ, ಪ್ರಜಾ ದುಃಖೇ ತಥಾಸದ ಅಂತ ಹೇಳೋದಿಲ್ವಾ? ನಮ್ಮ ಸುಖ ದುಃಖಾದಿಗಳು ದೊರೆಯದ್ದೇ. ದೊರೆ ಸುಖವಾಗಿದ್ದರೆ ಪ್ರಜೆಗಳು ಸುಖ, ಪ್ರಜೆಗಳು ಸುಖವಾಗಿದ್ದರೆ ದೊರೆಗೆ ಸುಖ ಅಲ್ವಾ? ಹೀಗೆ ರಾಜನ ಸುಖ ದುಃಖಾದಿಗಳು ಪ್ರಜೆಗಳಿಗೂ ಉಂಟೇ ಉಂಟು. ಅಂಥ ಒಂದು ಅವಿನಾಭಾವ ಸಂಬಂಧ ಇದೆ. ನೀನಿರುವಲ್ಲಿ ನಾವಿದ್ದರೆ ನಮ್ಮ ಬ್ರಾಹ್ಮಣ್ಯಕ್ಕೆ ಯಾವ ಆಪತ್ತು ಬರುತ್ತೆ? ನಿಜವಾಗಿ ಆಪತ್ತಿರುವುದು ಈಗ ಹಸ್ತಿನಾವತಿಯಲ್ಲಿ ಅಲ್ವಾ? ಮಧ್ಯ ವಯಸ್ಸಿನ ಅರಸರಾಗಿರ್ತಕ್ಕಂತಹ ನಿನಗೆ ಎಂತಹ ವಾನಪ್ರಸ್ಥ? ಇದು ಆಪತ್ಕಾಲಾಗತ ದುರವಸ್ಥೆ ಅಲ್ಲ, ಇದು
ಶಾಸ್ತ್ರೋಕ್ತವಾಗಿರತಕ್ಕಂಥ ಆಶ್ರಮ ವ್ಯವಸ್ಥೆ ಅಲ್ಲ ಇದು. ನೀವೇನು ಆತ್ಮಶ್ರಾದ್ದ ಮಾಡ್ಕೊಂಡು ಹೊರಟಿದ್ದೀರಾ? ನೀವು ಊರಿಗೇನು ಮರಳಿ ಬರೋದೇ ಇಲ್ವಾ? ನಿಮ್ಮ ವನವಾಸಕ್ಕೆ ಅಂತ್ಯವೇ ಇಲ್ವಾ? ಸೋತ ಹೇಡಿಗಳ ಹಾಗೆ ನ್ಯಾಯಾರ್ಜಿತವಾಗಿರ್ತಕ್ಕಂತಹ ರಾಷ್ಟ್ರ ಸಂಪತ್ತನ್ನು, ದೈವದತ್ತವಾಗಿರ್ತಕ್ಕಂಥ ಆಳ್ವಿಕೆ ಹಕ್ಕನ್ನು ಹೀಗೆ ಅಧರ್ಮಿಗಳ ಕೈಗಿಟ್ಟು ಕಾಡಿಗೆ ಹೋಗುವಂಥದ್ದು ಯಾವ ಶಾಸ್ತ್ರಪ್ಪ ಇದು? ಇಲ್ಲೇ ದುಷ್ಟ ನಿಗ್ರಹ ಮಾಡದ ನಿನಗೆ ಯಾವ ಒಂದು ನಿರ್ಬಂಧ ಇದೆ ಹೇಳು? ಇಲ್ಲೇ ಇಟ್ಕೊಂಡು ನೀನು ದುಷ್ಟ ನಿಗ್ರಹ ಮಾಡ್ಬೋದು, ಅದು ಹೇಳು ಅಂತ ಅವರೆಲ್ಲ ಸಾವಿರಾರು ಜನ ಹೇಳ್ತಾರೆ. ನಿನ್ನ ಅನ್ನ ಉಣ್ತಾ ಇದ್ದೇವೆ ನಾವು, ನಿನ್ನ ಅನ್ನವನ್ನು ಉಣ್ತಾ ಇರತಕ್ಕಂಥ ಸಾವಿರಾರು ಸ್ನಾತಕರು, ಚತುರ್ವೇದಿಗಳು, ಅಗ್ನಿನಿಷ್ಠ ಬ್ರಾಹ್ಮಣರು, ಅವ್ರಿಗೆ ಇನ್ಯಾರು ಗತಿ? ದುರ್ಯೋಧನನಿಗೆ ಇವರನ್ನು ಪಾಲಿಸ್ತಕ್ಕಂಥ ಹೊಣೆ ಅಥವಾ ಅರಿವು, ಆ ಧರ್ಮದ ಪರಿಜ್ಞಾನ ಏನಾದ್ರು ಇದೆಯಾ ಅವನಿಗೆ? ನಿನ್ನ ಅನ್ನ ತಿಂದವರು ನಾವು ನಿನ್ನನ್ನು ಅನುಸರಿಸ್ಕೊಂಡೇ ನಾವು ಬರ್ತೇವೆ, ಯಾಕೆ ನಮ್ಮನ್ನು ತಡಿತೀಯ ಅಂದಾಗ ಯುಧಿಷ್ಠಿರ ಅಂದ, ತಮಗೆ ಪ್ರತ್ಯುತ್ತರ ನೀಡುವಷ್ಟು ಸಮರ್ಥ ನಾನಲ್ಲ. ನಿರಪರಾಧಿಗಳಿಗೆ ನನ್ನ ನಿಮಿತ್ತ ದುಃಖ ಏರ್ಪಡಬಾರದು ಎಂಬುದೊಂದೇ ನನ್ನ ಕಳಕಳಿ. ಇದೇ ಮಹಾಧರ್ಮ, ನನ್ನ ದೃಷ್ಟಿ ಇದು. ಮೇಲಾಗಿ ನಾನು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗಲಿಕ್ಕೆ ಪಂದ್ಯದಲ್ಲಿ ಪಣ ಇಟ್ಟಿಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗೋದಂತ. ಇದಕ್ಕೆ ದುರ್ಯೋಧನನ ಸಮ್ಮತಿಯೂ ಇಲ್ಲ. ಮತ್ತು ಹೀಗೆ ಹೇಳಲಿಕ್ಕೂ ನನಗೆ ಸಂಕೋಚವಾಗತ್ತೆ. ನಾನೇ ಭಿಕ್ಷುಕ, ಈಗ ನಾನು ಈ ಮಾತನ್ನು ಹೇಳಬಾರ್ದು. ನಾನೇ ಭಿಕ್ಷುಕ, ನಿಮ್ಮನ್ನು ಪರಿಪಾಲನೆ ಮಾಡಲಿಕ್ಕೆ ನನಗೆ ಎಲ್ಲಿ ಸಾಮರ್ಥ್ಯ ಇದೆ? ನಿಮಗೆ ಅನ್ನ, ವಸ್ತ್ರ, ಶಯನ, ಧನ, ಗೋದಾನಾದಿಗಳನ್ನು ಮಾಡಿ ನಿಮ್ಮನ್ನು ತೃಪ್ತಿಪಡಿಸ್ತಕ್ಕಂತಹ ಸ್ಥಿತಿಯಲ್ಲಿ ನಾನಿದ್ದೇನಾ? ಹೀಗಿರುವಾಗ ನಿಮಗೆ ನನ್ನಿಂದ ಪೀಡೆ ಅನರ್ಥವೇ ಆಗತ್ತೆ. ನನ್ನನ್ನು ನಾನೇ ರಕ್ಷಿಸ್ಕೊಳ್ಳಿಕ್ಕಾಗಲ್ಲ, ನಿಮ್ಮನ್ನು ನಾನು ಹೇಗೆ ರಕ್ಷಣೆ ಮಾಡೋದು ಅಂದಾಗ ಆ ವೃದ್ಧ ಅಂದ, ರಾಜವ್ಯಸನದಲ್ಲಿ ಪಾಲ್ಗೊಳ್ಳದಿರುವುದು ಪ್ರಜೆಗಳಿಗೂ ಮಹಾ ಅಧರ್ಮ. ಇದು ರಾಜವ್ಯಸನ, ಇದು ನೀವು ಹೋಗ್ತಾ ಇರೋದು ರಾಜ್ಯಕ್ಕೆ ಬಂದಂತಹ ದೊಡ್ಡ ಕಂಟಕ. ಇದರಲ್ಲಿ ನಾವು ಪಾಲ್ಗೊಳ್ಳದೆ ನಮ್ಮಷ್ಟಕ್ಕೆ ನಾವು ಇದು ಬಿಟ್ಟರೆ ಅದೇ ಮಹಾ ಅಧರ್ಮ. ನಿನ್ನೊಡನೆ ನಿಂತು ನಿನಗೂ ಧೈರ್ಯ ಹೇಳಿ ನಮ್ಮ ಬ್ರಾಹ್ಮಣ್ಯವನ್ನು ಪರಿಪಾಲಿಸಿಕೊಳ್ಳಲಿಕ್ಕೆ ನಮಗೆ ಯಾವ ಅಡ್ಡಿ ಇಲ್ಲ. ನಮಗೆ ತಪೋಬಲ ಇದೆ, ನಮ್ಮ ಆಹಾರವನ್ನು ಕಾಡಿನಲ್ಲಿ ನಾವೇ ಪೂರೈಸಿಕೊಳ್ತೇವೆ. ಬೇರೆ ಯಾವ ಚಿಂತೆ ನಿನಗೆ ಬೇಡ, ನೀನೇ ನಮಗೆ ಸಂಬಳ ಕೊಡಬೇಕಾಗಿಲ್ಲ. ಕೆಟ್ಟ ರಾಜ್ಯ ಬಿಟ್ಟು ಹೋಗುವವರಿಗೆ ಯಾರಪ್ಪಣೆ ಬೇಕು? ಇಲ್ಲಿದ್ದು ಪಾಪಭಾಗಿಗಳಾಗಿ ಸಾಯುವುದಕ್ಕಿಂತ ನಿನ್ನೊಂದಿಗೆ ನಿನ್ನನ್ನು ಅನುಸರಿಸಿಕೊಂಡು ಬರುವಂಥದ್ದು ಸರಿಯಾದ ಮಾರ್ಗ. ಇದೇ ಮಂಗಳಕರವಾಗಿರತಕ್ಕಂತಹ ಮಾರ್ಗ. ಹೂವನ್ನು ಸುತ್ತಿಟ್ಟಂತಹ ಬಟ್ಟೆಗೆ ಸುಗಂಧ ಬರುವುದಿಲ್ವಾ? ಹಾಗೆ ದುಷ್ಟ ಸಂಸರ್ಗ ಮಾಡಿದರೆ ಕೆಟ್ಟ ಫಲ. ನಿನ್ನಂಥವರ ಸಹವಾಸದಲ್ಲಿದ್ದರೆ ನಮಗೆ ಅದೇ ಪುಣ್ಯ ಸಂಪಾದನೆ, ಧರ್ಮ ಸಂಪಾದನೆ ಆಗತ್ತೆ. ಆದ್ದರಿಂದ ನಮ್ಮನ್ನು ಅಡ್ಡಿಪಡಿಸಬೇಡ ಅಂದಾಗ ಅವ ಹೇಳ್ತಾನೆ, ಯುಧಿಷ್ಠಿರ, ನಿಮ್ಮ ಅಮೃತಮಯವಾಗಿರ್ತಕ್ಕಂತಹ ಮಾತುಗಳನ್ನು ಕೇಳ್ತಾ ನಿಮ್ಮ ಜೊತೆ ಇರಲಿಕ್ಕೆ ನನಗೂ ಆಸೆ ಇದೆ. ನಿಮ್ಮನ್ನು ಬಿಟ್ಟೇ ಹೋಗಬೇಕಂತ ನನಗೇನು ಅಧರ್ಮದ ಬುದ್ಧಿ ಇಲ್ಲ. ನನ್ನ ಚಿಂತೆ ನಿಮಗೆ ನಮ್ಮಿಂದಾಗುವ ಒಂದು ಬಂಧು ಬಾಂಧವರ ಅಗಲಿಕೆಯ ಪಾಪ. ನಿಮ್ಮನ್ನು ನಿಮ್ಮ ಬಂಧುಗಳಿಂದ ಅಗಲಿಸಿದ ಹಾಗಾಗತ್ತೆ, ನಿಮ್ಮ ಕುಟುಂಬಗಳನ್ನು ಛಿದ್ರಗೊಳಿಸಿದ ಹಾಗಾಗತ್ತೆ. ಆ ಪಾಪ ನಿಮಿತ್ತವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಬ್ರಾಹ್ಮಣರ ಅಗ್ರಹಾರಗಳನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣ್ಯ ಪ್ರತಿಷ್ಠೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ದೊರೆ ತಾನೇ ಬ್ರಾಹ್ಮಣ ವಸತಿಗಳನ್ನು ವಿಸರ್ಜನೆ ಮಾಡಬಹುದಾ? ನಿಮ್ಮನ್ನು ನಿರ್ವಾಸಿತರನ್ನಾಗಿ ಮಾಡಬಹುದಾ ಅಂತೆಲ್ಲ ಯುಧಿಷ್ಠಿರ ಹೇಳ್ತಾನೆ. ಆಗವ ಅಂದ, ನೋಡು, ಈ ನಿನಗೇನು ಗೊತ್ತಿಲ್ಲದೆ ಇರೋದ್ರಿಂದಲ್ಲ, ವಿದ್ಯಾ, ಕುಲ, ಕರ್ಮ ಈ ಮೂರು ಯಾರಿಗುಂಟೋ ಅಂದರೆ ವೇದೋಕ್ತವಾಗಿರತಕ್ಕಂತಹ ದೇವತೆಗಳ ಉಪಾಸನಾ ಬಲ, ಮತ್ತು ಸತ್ಕುಲದಲ್ಲಿ ಹುಟ್ಟಿರುವುದು ಸತ್ಕರ್ಮಾಚರಣೆ. ವೇದೋಕ್ತ ದೇವತೆಗಳನ್ನು ಉಪಾಸನೆ ಮಾಡೋದು ಬರ್ತಕ್ಕಂತಹ ಬಲ, ಒಳ್ಳೆಯ ಕುಲದಲ್ಲಿ ಹುಟ್ಟಿರುವಂಥದ್ದು ಮತ್ತು ಸತ್ಕರ್ಮಾಚರಣೆ. ಈ ಮೂರು ಯಾರಿಗೆ ಉಂಟೋ ಅವರನ್ನೇ ಸಜ್ಜನರು ಸೇವಿಸಬೇಕು. ಯಾರನ್ನು ಸೇವಿಸಬೇಕಂದ್ರೆ, ಯಾರಿಗೆ ವೇದೋಕ್ತ ದೇವತಾ ಉಪಾಸನೆಯ ಬಲ ಇದೆಯೋ,
ಯಾರು ಸತ್ಕುಲ ಪ್ರಸೂತರಾಗಿದ್ದಾರೋ, ಯಾರು ಸತ್ಕರ್ಮಾಚರಣೆಯನ್ನೇ ಮಾಡ್ತಾರೋ ಅಂಥವರನ್ನೇ ಸಜ್ಜನರು ಸೇವಿಸಬೇಕು. ಬರುವ ಶಾಸ್ತ್ರ ಬರೀ ಕೇವಲ ಶಾಸ್ತ್ರಾಭ್ಯಾಸ ಮಾಡೋದ್ರಿಂದ ಬರತಕ್ಕಂತಹ ಫಲಕ್ಕಿಂತ ಉತ್ತಮರನ್ನು ಆಶ್ರಯ ಮಾಡಿ ಅವರ ಸೇವೆ ಮಾಡುವಂಥದ್ದೇ ಹೆಚ್ಚಿನ ಫಲವನ್ನು ಕೊಡುವಂಥದ್ದು. ನೀವೆಲ್ಲ ದೇವಪುತ್ರರು, ಎಂತಹ ಜನ್ಮ, ಸತ್ಕುಲದಲ್ಲಿ ಪ್ರಸೂತರು, ದೇವರನ್ನು ನಂಬಿದಂತಹ, ದೇವರನ್ನು ಉಪಾಸನೆ ಮಾಡತಕ್ಕಂಥವರು, ಎಂದಿಗೂ ವರ್ಣಾಚಾರ ಬಿಡದವರು. ಆದ್ದರಿಂದ ನಿಮ್ಮಲ್ಲಿ ಈ ದೇವತಾ ಉಪಾಸನಾ ಬಲ, ಸತ್ಕುಲ ಪ್ರಸೂತಿ, ಸತ್ಕರ್ಮಾಚರಣೆ ಮೂರೂ ಇದೆ. ಆದ್ದರಿಂದ ನೀವು ಊರಿನಲ್ಲೇ ಇರಲಿ, ಕಾಡಿನಲ್ಲೇ ಇರಲಿ, ನೀವೇ ನಮಗೆ ರಕ್ಷಕರು ಅಂದಾಗ ಯುಧಿಷ್ಠಿರನಿಗೆ ಸಂತೋಷವಾಗತ್ತೆ. ನೀವೆಲ್ಲ ನಮ್ಮಲ್ಲಿ ಯಾವ ಗುಣಗಳಿಲ್ಲ, ಪಾಂಡವರಲ್ಲಿ ಅಂತಹ ಗುಣಗಳು ಯಾವುವು ಇಲ್ಲ, ಆದರೂ ಗುಣಗಳನ್ನು ಕಾಣತಕ್ಕಂಥ ನೀವು ಅಸಾಮಾನ್ಯರೇ ಸರಿ. ಆದರೆ ಈಗ ಇಲ್ಲಿ ಹಿಂಬಾಲಿಸ್ತಾ ಇದ್ದಂತಹ ನಿಮ್ಮಲ್ಲಿ ಅಶಕ್ತರಿದ್ದಾರೆ, ಕುಟುಂಬಿಗಳಿದ್ದಾರೆ, ವೃದ್ಧ ಬಾಲ ಸ್ತ್ರೀಯರನ್ನು ಹಿಂದೆ ಬಿಟ್ಟು ಬಂದವರು ಯಾರ್ಯಾರಿದ್ದೀರೋ ಅವರೆಲ್ಲ ನೀವು ಹಿಂತಿರುಗಿ ಹೋಗಿ. ನನ್ನಿಂದ ತೊಂದರೆ ಆಗತ್ತೆ ಅಂಥವರೆಲ್ಲ ನೀನು ಹಿಂತಿರುಗಿ ಅಂದಾಗ ಬ್ರಾಹ್ಮಣ ಕಣ್ಣೀರು ಹಾಕ್ತಾನೆ, ಅವನ ಮೇಲೆ ಕೈಯಾಡಿಸ್ತಾನೆ. ಆದರೂ ಅವ್ರು ಯಾರೂ ಹಿಂದಿರುಗಲಿಲ್ಲ. ತಮ್ಮ ಸಾವಿರಾರು ಅಗ್ನಿಹೋತ್ರಿಗಳು, ಶಿಷ್ಯ ಸಮೇತ ಬ್ರಾಹ್ಮಣ ಗುರುಗಳು, ಅರಮನೆಯಲ್ಲಿ ಹಿಂದೆ ಆಶೆ ಪಡೆದಂಥ 80,000 ಸ್ನಾತಕ ವೃತ್ತಿಗಳು, ಇವರೆಲ್ಲರೂ ಕೂಡ ಆ ಪಾಂಡವರನ್ನು ಹಿಂಬಾಲಿಸಿದ್ದಾರೆ. ಯುಧಿಷ್ಠಿರನ ಹಿಂಬಾಲಿಸ್ಕೊಂಡು ಬ್ರಾಹ್ಮಣರು, ತಾಪಸರು, ವ್ಯಾಧರು ಎಲ್ಲರೂ ಹೋಗ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಹಣ್ಣು ಹಂಪಲು, ಗಡ್ಡೆಗೆಣಸು, ಜೇನುತುಪ್ಪ, ಕಾಡು ಭತ್ತ ಎಲ್ಲ ತಂದು ಕೊಡ್ತಾ ಇದ್ದಾರೆ. ಮರುದಿನ ಪ್ರಾತಃ ಕಾಲದ ಆನ್ಯಿಕನ್ನು ಮುಗಿಸ್ಕೊಂಡು ಧೌಮ್ಯರ ಜೊತೆಗೆ ಚರ್ಚೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಆ ಎಲ್ಲ ಬ್ರಾಹ್ಮಣರು ಆಹಾರ ತಂದು ಇಟ್ಟಿದ್ದಾರೆ. ಯುಧಿಷ್ಠಿರನಿಗೆ ಕಣ್ಣಲ್ಲಿ ಬರ್ತಾ ಇದೆ. ಒಂದು ಕಡೆ ದೂರದಲ್ಲಿ ವೇದಘೋಷ ಕೇಳಿಸ್ತಾ ಇದೆ. ಯಾರು ವೇದಘೋಷ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಶೌನಕರು, ಆ ಶೌನಕರು ಆಂಗಿರ್ಸ ಗೋತ್ರದವರು, ಅವರನ್ನು ಕರೆತರ್ತಾರೆ. ಎಲ್ಲ ಉಪಚಾರ ಆದಮೇಲೆ ಶೌನಕರು ಹೇಳ್ತಾರೆ, ಮಗು ಯುಧಿಷ್ಠಿರ, ನನಗೆಲ್ಲ ಗೊತ್ತಾಯಿತು. ನೀನು ಯೋಗ ಪ್ರಭಾವದಿಂದ ಅರಿತವನು, ಇಂದ್ರಿಯ ನಿಗ್ರಹ ಉಳ್ಳವನು, ಮನೋವ್ಯಥೆ ವ್ಯಾಧಿಗಳ ಪ್ರಭಾವವನ್ನು ತಡೆಯತಕ್ಕಂತಹ ಕ್ರಿಯಾಯೋಗವನ್ನು ಅಭ್ಯಾಸ ಮಾಡು. ಈ ವನವಾಸ ನೀನು ಕಷ್ಟ ಅಂತ ಅನ್ಕೋಬೇಡ, ಇದು ಸಾಧನೆ ಮಾಡಲಿಕ್ಕೆ ಇರತಕ್ಕಂತಹ ಕಾಲ. ನಮಗೆ ಕಷ್ಟ ಬಂದಾಗ ಅದು ಕಷ್ಟ ಅಂತ ಅನ್ಕೋಬಾರ್ದು, ಸಾಧನೆ ಮಾಡಲಿಕ್ಕೆ ಇರತಕ್ಕಂತಹ ಕಾಲ ಅದು ಅಂತ ತಿಳ್ಕೊ. ಸಾಧನೆ ಮುಗಿದ ಮೇಲೆ ಸಿದ್ಧಿ. ಆದ್ದರಿಂದ ಕಾಮಕ್ರೋಧಗಳನ್ನು ನಿಗ್ರಹ ಮಾಡ್ಕೋ. ಜಗತ್ತಿನಲ್ಲಿ ಅನಿಷ್ಟಗಳು ಇದೇ ಮೊದಲು ಹುಟ್ಟಿದ್ದಲ್ಲ. ಎಲ್ಲಿ ಅರ್ಥ ಇದೆಯೋ, ಎಲ್ಲಿ ಸಂಪತ್ತಿದೆಯೋ ಅಲ್ಲಿ ಭಯ ಇರ್ತವೆ, ನಾನಾ ರೀತಿಯ ಭಯ. ದೊರೆಗಳ ಕಾಟ, ಕಳ್ಳರ ಭಯ, ಸಜ್ಜನರೇ ಶತ್ರುಗಳಾಗಿ ಬಿಡತಕ್ಕಂತಹ ಸಂದರ್ಭ, ಪಂಚಭೂತಗಳಿಂದ ನಾಶ, ಹೀಗೆ ಇದ್ದದ್ದೇ. ಇವತ್ತು ನಿನಗಾಗಿರುವಂಥದ್ದು ಜ್ಞಾತಿಗಳಿಂದಾಗಿ ಭಯ, ಅರ್ಥದಿಂದ ಭಯ, ನಾನಾ ಭಯ, ಅದು ಇದ್ದದ್ದೇ. ಇದ್ದದ್ದನ್ನು ಮುಚ್ಚಿಟ್ಟು ಏನೂ ಇಲ್ಲವೆಂಬ ಕಾರ್ಪಣ್ಯದ ಅಭಿನಯ, ಸಂಕಟ, ದುರಭಿಮಾನ, ಭಯ, ಉದ್ವೇಗ ಇವುಗಳಿದ್ದರೆ ಏನು ಸಾಧನೆ ಮಾಡಲಿಕ್ಕಾಗಲ್ಲ. ಹಣ ಸಂಪಾದನೆ ಮಾಡಬೇಕು ಅಂತಾದರೆ ಅದು ಅರ್ಥ ಯಾವತ್ತು ಶ್ರಮದಾಯಕ. ಅದು ಸಂಪಾದನೆ ಮಾಡುವಾಗಲೂ ಶ್ರಮದಾಯಕ, ನಾಶವಾದರೆ ಸಂಕಟದಾಯಕ. ಅದು ಶ್ರಮದಾಯಕವೂ ಹೌದು, ಸಂಕಟದಾಯಕವೂ ಹೌದು. ಪಾಲನೆ ಮಾಡಬೇಕಾದ್ರೂ ಹಿಂಸೆ, ಕಷ್ಟಪಟ್ಟು ಅದನ್ನು ರಕ್ಷಣೆ ಮಾಡಬೇಕು. ಆಯೇ ದುಃಖಂ ವೇ ದುಃಖಂ ಧಿಗರ್ಥಃ ಕಷ್ಟ ಸಂಶಯ ಅಂತ ಹೇಳುತ್ತೆ. ಹಣ ಇದ್ರೂ ಕಷ್ಟ, ಇಲ್ಲದೇ ಇದ್ರೂ ಕಷ್ಟ.
ಈಗ ನಿನಗೆ ಯಾವ ಚಿಂತೆ ಇಲ್ಲ, ಅದಿದ್ದರದ್ದು ಹೋಗ್ತದಂತ ಚಿಂತೆ. ಮತ್ತೆ ಇದೆಲ್ಲ ಶಾಶ್ವತ ಅಲ್ಲ. ಯೌವನ, ರೂಪ, ಈ ಜೀವನ, ಕೂಡಿಟ್ಟ ಹಣ ಯಾವ ಶಾಶ್ವತ ಅಲ್ಲ. ವ್ಯಥೆ ಪಡಬೇಡ. ಅರ್ಥ ಸಂಪಾದನೆಯು ಧರ್ಮದ ಮೂಲದ ವೆಚ್ಚಕ್ಕಾಗಿ ಮಾತ್ರ ಆಗಬೇಕು. ಆದ್ದರಿಂದ ಈ ವನವಾಸದ ಕಾಲವನ್ನು ನೀನು ಸಮರ್ಥವಾಗಿ ಬಳಸ್ಕೊ ಅಂದಾಗ ಯುಧಿಷ್ಠಿರ ಅಂದ, ಗುರುಗಳೇ, ಈ ಕಾಡಿಗೆ ಬಂದರೂ ನನಗೆ ಅರ್ಥಪ್ರಾಪ್ತಿಯ ಚಿಂತೆ ಅನುಸರಿಸಿ ಬಂದಿರುವಂಥದ್ದು ನನ್ನ ಸಲುವಾಗಿ ಅಲ್ಲ, ನನ್ನನ್ನು ಆಶ್ರಯಿಸಿಕೊಂಡು ಬಂದಿರತಕ್ಕಂತಹ ಈ ಬ್ರಾಹ್ಮಣ ರಕ್ಷೆ ನಿಮಿತ್ತ ನನಗೆ ಅರ್ಥದ ಚಿಂತೆ, ಇನ್ಯಾವ ಕಾರಣಕ್ಕೂ ಅಲ್ಲ. ಮತ್ತೆ ನನ್ನನ್ನು ಆಶ್ರಯಿಸಿಕೊಂಡವರು ಅಂಥವರು ಸಜ್ಜನರು. ಗೃಹಸ್ಥನಾದವನ ಧರ್ಮ ಅದು, ಸ್ವಾಭಾವಿಕ ಧರ್ಮ. ತನ್ನನ್ನು ಯಾರು ಆಶ್ರಯಿಸಿಕೊಂಡಿದ್ದಾರೋ ಅಂಥವ್ರನ್ನ ರಕ್ಷಣೆ ಮಾಡಬೇಕು. ನನ್ನನ್ನು ಆಶ್ರಯಿಸಿಕೊಂಡಿರ್ತಕ್ಕಂತಹ ಈ ಬ್ರಾಹ್ಮಣರು, ಈ ದನಗಳು, ಆ ದನಗಳಿಗೆ ಹುಲ್ಲು ಬೇಕು, ಅತಿಥಿಗಳ ಆಶ್ರಯಕ್ಕೆ ವಾಸಭೂಮಿ ಬೇಕು, ಕುಡಿಲಿಕ್ಕೆ ನೀರು ಬೇಕು, ಒಳ್ಳೆ ಸಾಂತ್ವನದ ಮಾತುಗಳು, ಇವುಗಳಿಗೆ ಸದ್ಗೃಹಸ್ಥನ ಮನೆಯಲ್ಲಿ ಯಾವತ್ತೂ ಕೊರತೆ ಇರಬಾರ್ದಂತೆ. ಸದ್ಗೃಹಸ್ಥನ ಮನೆಯಲ್ಲಿ ಇವೆಲ್ಲ ಇರಬೇಕಂತೆ. ಒಳ್ಳೆಯ ಸಾಂತ್ವನದ ಮಾತುಗಳು, ದನ ಇರಬೇಕು. ಗೃಹಸ್ಥ ಮನೆಯಲ್ಲಿ ಹಸು ಇರಬೇಕು. ಗೃಹಸ್ಥ ಧರ್ಮ ಅದು, ನಿತ್ಯ ಗೋಸೇವೆ ಗೃಹಸ್ಥನ ಧರ್ಮ. ಹಾಗಾಗಿ ಆ ದನಗಳಿಗೆ ಹುಲ್ಲು, ಅತಿಥಿಗಳಿಗೆ ವಾಸಕ್ಕೆ ವಾಸಭೂಮಿ, ಕುಡಿಲಿಕ್ಕೆ ನೀರು, ಒಳ್ಳೆಯ ಮಾತು, ಇವುಗಳಿಗೆ ಯಾವತ್ತೂ ಸದ್ಗೃಹಸ್ಥನ ಮನೆಯಲ್ಲಿ ಕೊರತೆ ಇರಬಾರದು ಅಂತ ಶಾಸ್ತ್ರಕಾರ ಹೇಳ್ತಾರೆ. ದಣಿದು ಬಂದವನಿಗೆ ಹಾಸಿಗೆ, ಕುಳಿತುಕೊಳ್ಳಿಕ್ಕೆ ಆಸನ, ಬಾಯಾರಿದವನಿಗೆ ನೀರು, ಹಸಿದವನಿಗೆ ಅನ್ನ, ಇವಕ್ಕೂ ಗತಿ ಇಲ್ಲದ ನಾನು ನನ್ನ ಗೃಹಸ್ಥಾಶ್ರಮವನ್ನು ಹೇಗೆ ಪರಿಪಾಲಿಸಲಿ? ಅಲ್ಲದೆ ಆಶ್ರಿತರಾಗಿರತಕ್ಕಂಥವರನ್ನು ರಕ್ಷಣೆ ಮಾಡುವಂಥದ್ದು ಕ್ಷತ್ರಿಯನ ಕರ್ತವ್ಯ. ಒಂದು ಗೃಹಸ್ಥನಾಗಿ ಆಶ್ರಮ ಧರ್ಮವನ್ನು ಪಾಲನೆ ಮಾಡೋದು ಕಷ್ಟ. ಇನ್ನು ವರ್ಣ, ಕ್ಷತ್ರಿಯ ವರ್ಣ, ಕ್ಷಾತ್ರ ವರ್ಣಕ್ಕೆ ಉಚಿತವಾಗಿರತಕ್ಕಂತಹ ಯಾವುದು ಆಶ್ರಿತರ ರಕ್ಷಣೆ, ಅದನ್ನು ಮಾಡಲಿಕ್ಕೆ ಆಗ್ಲಂತಾದರೆ ಏನರ್ಥ ಹೇಳಿ? ವರ್ಣಾಶ್ರಮ ಪರಿಪಾಲನೆ ಲುಪ್ತ ಆದಮೇಲೆ ಮತ್ತೆ ಧರ್ಮದ ಆಚರಣೆ ಸಂರಕ್ಷಣೆ ಹೇಗೆ ಸಾಧ್ಯ ಅಂದಾಗ ಶೌನಕರು ಹೇಳ್ತಾರೆ, ಇದು ಈ ಕಾಲದ ಕ್ರೂರತೆಯಪ್ಪ. ಇದು ಈ ಕಾಲದಲ್ಲಿ ಹೀಗೆ, ಆಗಿನ ಕಾಲದಲ್ಲೇ ಹೇಳ್ತಾ ಇದ್ದಾರೆ ಶೌನಕರು. ಈ ಕೊರತೆ ನೋಡಿ, ಎಂತಹ ಭಯಂಕರವಾದ ಕಾಲ. ಚಕ್ರವರ್ತಿ ತನ್ನ ರಾಜ್ಯದಲ್ಲೇ ತಾನು ನಿರ್ವಾಸಿತನಾಗಿದ್ದಾನೆ. ಯುಧಿಷ್ಠಿರ ಹಸ್ತಿನಾವತಿಯಲ್ಲಿ ರಾಜನಾಗಿ ಮರೆಯಬೇಕಾದವನು ಅವನೇ ನಿರ್ವಾಸಿತನಾಗಿದ್ದಾನೆಂದರೆ ಎಂಥ ಭಯಂಕರವಾದ ಕಾಲ. ಅಧರ್ಮಿಗಳು ಹಿಗ್ಗಿ ಬೀಗಿ ಅವರು ಕೊಬ್ಬುತನ ಇರ್ತಾರೆ. ಒಂದು ಕಡೆ ಅಧರ್ಮಿಗಳು ಅವರು ಕೊಬ್ಬುತ್ತಾ ಇರ್ತಾರೆ. ಧರ್ಮನಿಷ್ಠರು ಅವರ ಮುಂದೆ ತಲೆ ಎತ್ತಿ ನಿಲ್ಲದೆ ತಲೆ ತಗ್ಗಿ ದೈನ್ಯದಿಂದ ದಾರಿದ್ರ್ಯದಿಂದ ಕೊರಗ್ತಾ ಧರ್ಮಾಚರಣೆಗೆ ಸಂಕೋಚ ಮಾಡಿಕೊಳ್ತಾ ಇರ್ತಾರೆ. ಇದು ಲೋಕಕ್ಷಯದ ಸೂಚನೆ. ಯಾವುದರಲ್ಲೂ ಒಂದು ಕ್ಷಯಕಾಲ ಇರಬೇಕಲ್ಲ, ಕ್ಷಯ ಆಗಲೇಬೇಕು, ನಾಶ ಆಗಲೇಬೇಕು. ಅದು ಈಗ ಬಂದೆ ಅಂತ ತಿಳ್ಕೊ. ನಿನ್ನ ಸದ್ಯದ ಕಷ್ಟ ಪರಿಹಾರಕ್ಕೆ ಪುರೋಹಿತರಾಗಿರ್ತಕ್ಕಂಥ ಧೌಮ್ಯರಿದ್ದಾರೆ, ಅವರಲ್ಲಿ ಒಂದು ಉಪಾಯ ಇದೆ, ಅವ್ರು ನೀನು ಉಪದೇಶ ಮಾಡ್ತಾರೆ ಅಂತೆಲ್ಲ ಹೀಗೆ ಹೇಳ್ತಾರೆ. ಇತ್ತ ಕಡೆ ಮೈತ್ರಿಯರು ಬರ್ತಾರೆ. ಮೈತ್ರಿಯರು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾರೆ, ನೋಡು, ಪಾಂಡವರನ್ನು ಕಾಡಿಗಟ್ಟಿದೆಯಲ್ಲ, ಭೀಮಸೇನ ಎಂಥವನು ಅಂತ ನಿಂಗೆ ಗೊತ್ತಿಲ್ವಾ? ಈಗಾಗಲೇ ಗೊತ್ತಿದೆ. ಆದ್ದರಿಂದ ನೋಡು, ಆ ಭೀಮಸೇನನ ಮಹಿಮೆ. ದೇವತೆಗಳಿಗೆ ಎದುರಾಳಿಗಳಾದ ರಾಕ್ಷಸರು ಹಿಡಿಂಬ, ಬಕ, ಕಿರ್ಮಿರ ಇವರನ್ನು ಕೊಂದವ ಭೀಮಸೇನ. ಆ ಕಿರ್ಮಿರ ಅಂತಿಂಥವನಲ್ಲ. ಆ ಕಿರ್ಮೀರನನ್ನ ಕೊಂದ ಘಟನೆಯನ್ನು ಸ್ತ್ರೀಯರು ಬಂದು ಹೇಳ್ತಾ ಇದ್ದಾರೆ. ನೀ ಕಾಡಿಗಟ್ಟಿದೆಯಲ್ಲ, ಕಾಡಿನಲ್ಲಿ ಏನಾಗ್ತದೆ ಗೊತ್ತಾ ನಿನಗೆ? ಕಿರ್ಮೀರನನ್ನು ಕೊಂದಿದ್ದಾನೆ ಭೀಮ. ಕಿರ್ಮೀರ ಸಾಮಾನ್ಯನಲ್ಲ. ಅಂತಹ
ಹಿಡಿಂಬ ಬಕ ಕಿರ್ಮೀರನ್ನ ಕೊಂದವ, ಅವನಿಗೆ ನಿನ್ನ ಮಕ್ಕಳೆಲ್ಲ ಏನು ಯಾವ ಲೆಕ್ಕ ಅಲ್ಲ. ಆ ಕಿರ್ಮೀರ ಯಾವ ಅನ್ಕೊಂಡಿದ್ಯಾ? ಅವ ಸಾಮಾನ್ಯನಲ್ಲ, ಅವನು ಬಕನ ಸಹೋದರ. ಸಹೋದರ ಎಂದರೆ ಅಣ್ಣನೋ ತಮ್ಮನೋ ಅಂತ ಆಚಾರ್ಯ ಸ್ಪಷ್ಟಪಡಿಸ್ತಾರೆ. ಅವನು ಬಕನ ತಮ್ಮ. ಅವನು ಶಿವನಿಂದ ಅಜೇಯತ್ವ ವರವನ್ನು ಪಡೆದಿದ್ದ. ಈ ಕಾಡಿಗೆ ಬಂದಿದ್ದಾರೆ ಪಾಂಡವರು. 3ನೇ ದಿನ ರಾತ್ರಿ ಕಾಮ್ಯಕವನಕ್ಕೆ ಬರ್ತಾರೆ. ಎದುರಿಗೆ ಬೆಟ್ಟದ ಹಾಗೆ ಮುಗಿಲೆತ್ತರಕ್ಕೆ ನಿಂತ್ಕೊಂಡಿದ್ದಾನೆ. ನೋಡಿದರೆ ಭಯ. ಅಂತಹ ಕಿರ್ಮೀರ ಕಾಣಿಸ್ಕೊಳ್ತಾನೆ. ಅಲ್ಲಿ ಕಿರ್ಮೀರ ಇದ್ದಾನೆ ಅಂತ ಋಷಿಗಳು ಅಲ್ಲಿ ವಾಸ ಮಾಡಿಲ್ಲ ಆ ಕಾಡಿನಲ್ಲಿ. ರಾಮಾಯಣ ಕಾಲದಲ್ಲಿ ಕೂಡ ಅಲ್ಲಿ ಋಷಿಗಳು ವಾಸ ಮಾಡಿಲ್ಲ. ಈ ಭೀಮನಿಗೆ ಏನಲ್ಲ, ಒಂದು ಹುಲಿ ಮೊಲವನ್ನು ಕೊಲ್ಲೋದು ಹೇಗೆ ಕಷ್ಟವಾ? ಒಂದು ಹುಲಿ ಮೊಲವನ್ನು ಕೊಂದ ಹಾಗೆ ಭೀಮಸೇನ ಕಿರ್ಮೀರನನ್ನು ಅನಾಯಾಸವಾಗಿ ಕೊಂದುಬಿಡ್ತಾನೆ. ಯಾರಿಂದಲೂ ಸುಳ್ಳಾಗಿರ್ತಕ್ಕಂತಹ ಜರಾಸಂಧನನ್ನೇ ಅನಾಯಾಸವಾಗಿ ಕೊಂದವ ಭೀಮ. ಗಾಂಡೀವಧಾರಿಯಾಗಿರ್ತಕ್ಕಂತಹ ಅರ್ಜುನನು ಕೂಡ ಯಾವ ಜರಾಸಂಧನೊಂದಿಗೆ ಯುದ್ಧ ಮಾಡಲಿಕ್ಕೆ ಅಳುಕಿದನೋ ಅಂತಹ ಜರಾಸಂಧನೊಂದಿಗೆ ಹೋರಾಡಿದವ. ಅವನಿಗೆ 10,000 ಆನೆಗಳ ಬಲ ಇದೆ ಭೀಮನಿಗೆ. ಅಂತಹ ಭೀಮ ಏಕಾಂಗಿಯಾಗಿ ಹೋರಾಡಿದವ. ಆದ್ದರಿಂದ ಆ ಪಾಂಡವರನ್ನು ಎದುರು ಹಾಕ್ಕೊಂಡು ನಿನ್ನ ಮಕ್ಕಳಿಗೆ ಏಳಿಗೆ ಇಲ್ಲ, ನೀನು ಪಾಂಡವರನ್ನು ಮರಳಿ ಕರೆಸ್ಕೊಂಡು ಕೌರವರಿಂದ ಕ್ಷಮೆ ಕೇಳಿಸು ಅಂತ ಮೈತ್ರೇಯರು ಕೂಡ ಹೇಳ್ತಾರೆ. ಆಗ ಮೈತ್ರೇಯರಿಗೆ ಹೇಳಿದ, ನೀವೇ ಹೇಳಿ ನನ್ನ ಮಕ್ಕಳಿಗೆ ಅಂತ. ಮೈತ್ರೇಯರು ದುರ್ಯೋಧನ ಬಳಿ ಹೇಳ್ತಾರೆ, ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟು ಬಿಡು ಅಂತ. ದುರ್ಯೋಧನ ಅನಾದರ ಮಾಡಿದ. ಅನಾದರದಿಂದ ನೆಲವನ್ನು ಕಾಲಿನಿಂದ ಕಿರಿಯುತ್ತಾ ತೊಡೆ ತಟ್ಟಿಕೊಂಡು ಸುಮ್ಮನೆ ನಿಂತ್ಕೊಂಡ. ಆಗ ಮೈತ್ರೇಯರು ಶಾಪ ಹಾಕಿದರು, ನಿನ್ನ ಈ ದುರಹಂಕಾರದಿಂದಲೇ ಮುಂದೆ ಯುದ್ಧ ನಡೆಯುತ್ತೆ. ನಿನ್ನ ಹಿತಚಿಂತಕನಾಗಿ ಹೇಳ್ತಕ್ಕಂತಹ ನನ್ನ ಮಾತನ್ನು ಅಲಕ್ಷಿಸಿ ನೀನು ತೊಡೆ ತಟ್ಟಿದ್ದೀಯಲ್ಲ, ಈ ತೊಡೆಗಳನ್ನು ಭೀಮಸೇನ ಅವನ ಗದೆಯಿಂದ ಮುರಿದು ಬಿಡ್ತಾನೆ ಅಂತ ಹೇಳಿದರು ಮೈತ್ರೇಯರು. ಆಗ ಧೃತರಾಷ್ಟ್ರ ಅಂಗಲಾಚಿದ. ಪಾಂಡವರನ್ನು ಕರೆಸಿಕೊಂಡು ಅವರಲ್ಲಿ ಕ್ಷೇಮೆ ಕೇಳ್ಕೋದು ಒಂದೇ ಪರಿಹಾರ ದಾರಿ ಅಂತ ಮೈತ್ರೇಯರು ಹೇಳಿ ಹೊರಟೋಗ್ತಾರೆ. ಕಿರ್ಮಿನ ಕಥೆ ಹೇಳಿ ಅಂತ ಕೇಳಿದ ಧೃತರಾಷ್ಟ್ರ. ಇಲ್ಲಪ್ಪ, ವಿದುರ ಹೇಳ್ತಾನೆ, ವಿದುರಲ್ಲಿ ಕೇಳು, ಅವನಿಗೆಲ್ಲ ಗೊತ್ತಿದೆ, ಅವನೇ ಹೇಳ್ತಾನೆ ಅಂತ. ಆಮೇಲೆ ವಿದುರನಲ್ಲಿ ಕೇಳ್ತಾನೆ ಕಿರ್ಮಿನ ಕಥೆಯನ್ನು ಹೇಳು ಅಂತ. ಆಗ ವಿದುರ ಭೀಮ ಕಿರ್ಮಿರನ್ನು ಹೇಗೆ ಕೊಂದ ಆ ವಿಚಾರವನ್ನು ಹೇಳ್ತಾನೆ. ಹೀಗೆ ಇವ್ರನ್ನೆಲ್ಲ ಒಬ್ಬೊಬ್ಬ ಭಯಂಕರ ಆಗಿರತಕ್ಕಂತಹ ದೈತ್ಯರನ್ನು ಭೀಮ ಕೊಲ್ತಾ ಹೋಗ್ತಾನೆ. ಅದೇ ವಿಚಾರವನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ, ಸಂಗ್ರಹ ಮಾಡ್ತಾ ಹೋಗ್ತಾ ಇದ್ದಾರೆ. ಜಾಜ್ವಲ್ಯ ಮಾನಸ್ಯ ವನೇ ವನೇಲಂ ದಿಧಕ್ಷತಃ ಪಾರ್ಥಿವ ಸಾರ್ಥಮುಗ್ರಂ ತತ್ವಾನಿ ಪುಂಸಾಂ ಭೈದಾನಿ ನಾಶಂ ಋಕೋದರಾಗ್ನೇ ಗರುತೇಜಸಾಪು ಅಥವಾ ಉರುತೇಜಸಾಪು. ಕಾಡಿನಲ್ಲಿ, ಎಲ್ಲ ಕಾಡಿನಲ್ಲಿಯೂ ಉರಿತಾ ಇರತಕ್ಕಂತಹ, ಜಾಜ್ವಲ್ಯಮಾನವಾಗಿ ಉರಿತಾ ಇರತಕ್ಕಂತಹ ಆ ಪಾರ್ಥಿವ ಸಾರ್ಥಂ, ಕಿರ್ಮೀರ ಮೊದಲಾದ ರಾಜರುಗಳ ಗುಂಪನ್ನು ಈ ಭೀಮನೆಂಬ ಬೆಂಕಿ ಸುಡ್ತಾ ಹೋಯಿತು ಅಂತ. ಉರಿತಾ ಇರೋ ಬೆಂಕಿಗೆ ಸೌದೆ ಬಿದ್ದೇನಾಗತ್ತೆ, ಇನ್ನೂ ಉರಿತಾ ಹೋಗ್ತದೆ. ಕಾಡಿನಲ್ಲಿ ಚೆನ್ನಾಗಿ ಬೆಂಕಿ ಬಿದ್ದಿದೆ. ಯಾವ ಬೆಂಕಿ? ಈ ಭೀಮನೆಂಬ ಬೆಂಕಿ. ಭೀಮನೆಂಬ ಬೆಂಕಿ ಕಾಡಿಗೆ ಬಿದ್ದು ಅದು ಕಾಡಲಿರ್ತಕ್ಕಂತಹ ಆ ರಾಜರ ಗುಂಪು ಚೆನ್ನಾಗಿ ಮೆರಿತಾ ಇದ್ದಾರೆ ಅವರು. ಅಂತಹ ಉಗ್ರ ಪಾರ್ಥಿವ ಸಾರ್ಥಂ, ಉಗ್ರಾಗಿರ್ತಕ್ಕಂತಹ ಕಿರ್ಮೀರ ಮೊದಲಾದ
ಕ್ರೂರ ರಾಜರು. ಅವರೆಲ್ಲ ಭೀಮಸೇನ ದೇವರು ನಾಶ ಮಾಡ್ತಾ ಹೊರಟರು ಅಂತ. ಕಾಡ್ಗಿಚ್ಚಿನ ಹಾಗೆ, ಕಾಡ್ಗಿಚ್ಚು ಹೇಗೆ ಎಲ್ಲ ಕಾಡುಗಳಲ್ಲಿ ಕೂಡ ಚೆನ್ನಾಗಿ ಉರಿತಾ ಎಲ್ಲ ಮರಗಳ ಸಮೂಹವನ್ನು ಅದು ಸುಟ್ಟಾಕ್ತಾ ಹೋಗ್ತದೋ, ಇಡೀ ಕಾಡನ್ನು ನಾಶ ಮಾಡುತ್ತೆ. ಕಾಡು ನಾಶವಾಗೋದು ಮಾತ್ರ ಅಲ್ಲ, ಕಾಡಿನೊಳಗಿದ್ದಂತಹ ಕ್ರೂರವಾಗಿರ್ತಕ್ಕಂಥ ಪ್ರಾಣಿಗಳು ಸಾಯ್ತವೆ. ಕಾಡ್ಗಿಚ್ಚಿಗೆ ಕಾಡಿನ ಮರಗಳು ಸುಡುತ್ತಾ ಅಲ್ಲಿರ್ತಕ್ಕಂತಹ ದುಷ್ಟ ಪ್ರಾಣಿಗಳು, ಸಿಂಹ ಮೊದಲಾದ ದುಷ್ಟ ಪ್ರಾಣಿಗಳು ಕೂಡ ಅದರಲ್ಲಿ ಸುಟ್ಟು ಹೋಗ್ತವೆ. ಅದರಿಂದ ಆ ದುಷ್ಟ ರಾಜರ ಮಧ್ಯೆ ಇರತಕ್ಕಂತಹ ದುಷ್ಟ ರಾಜರುಗಳಲ್ಲ, ಕಿರ್ಮೀರ್ನಂತಹ ದುಷ್ಟರೊಂದಿಗೆ ಇರತಕ್ಕಂತಹ ದುಷ್ಟ ರಾಜರೆಲ್ಲ ಈ ಕಾಡ್ಗಿಚ್ಚು ಬಿದ್ದಾಗ ಮರಗಳು ಸುಟ್ಟಾಗ ಮರಗಳ ಜೊತೆಯಲ್ಲಿ ಅಲ್ಲಿರ್ತಕ್ಕಂತಹ ಪ್ರಾಣಿಗಳು ಕೂಡ ಹೇಗೆ ನಾಶವಾಗ್ತಾವೋ ಹಾಗೆ ಈ ಭೀಮಸೇನನೆಂಬ ಬೆಂಕಿ, ಭೀಮಸೇನನೆಂಬ ಕಾಡ್ಗಿಚ್ಚು, ವೃಕೋದರಾಗ್ನೇಹೇ ಉರು ತೇಜಸಾಪುಹು, ಆ ಭೀಮಸೇನ ದೇವರ ಒಂದು ಉರು ತೇಜಸ, ಪ್ರಖರವಾಗಿರತಕ್ಕಂತಹ ತೇಜಸ್ಸು, ಪರಾಕ್ರಮ. ಆ ಪರಾಕ್ರಮದಿಂದ ಸತ್ವಾನಿ ನಾಶಂ ಆಪುಹು, ಎಲ್ಲ ಪ್ರಾಣಿಗಳು ನಾಶವಾಗಿ ಹೋದು. ಯಾವ ಜೊತೆಗೆ? ಈ ಕಾಡಿನ ಮರಗಳ ಜೊತೆಗೆ ಆ ಸಿಂಹ ಮೊದಲಾದ ಪ್ರಾಣಿಗಳು ಸಾಯುವ ಹಾಗೆ ಈ ಕ್ರೂರಾಗಿರತಕ್ಕಂತಹ ರಾಜರಿದ್ದಾರಲ್ಲ, ಆ ರಾಜರ ಗುಂಪು ಭೀಮಸೇನ್ ಎಂಬ ಕಾಡ್ಗಿಚ್ಚಿನಿಂದ ಸುಟ್ಟು ಹೋದು. ಅದರ ಜೊತೆಯಲ್ಲಿ ಇರತಕ್ಕಂತಹ ಸತ್ವಾನಿ ಪ್ರಾಣಿಗಳು ಅಂದರೆ ಕಿರ್ಮೀರ ಮೊದಲಾದ ಪ್ರಾಣಿಗಳು ಕೂಡ ನಾಶವನ್ನು ಹೊಂದಿದವು. ಅಂತಹ ಪರಾಕ್ರಮವನ್ನು ಭೀಮಸೇನ್ ದೇವರು ತೋರಿಸ್ತಾ ಇದ್ದಾರೆ ಆ ಕಿರ್ಮೀರನನ್ನು ಕೊಲ್ಲುವ ಮೂಲಕವಾಗಿ. ಆ 3ನೇ ರಾತ್ರಿ ಕಾಮ್ಯಕವನಕ್ಕೆ ಬಂದರು. ಕಗ್ಗತ್ತಲೆ ಕಾಡಿನ ಮಧ್ಯೆ ಫಳಫಳ ಹೊಳೆತಾ ಇರತಕ್ಕಂತಹ ಕಣ್ಣುಗಳು ನೋಡ್ತಾರೆ. ಕಿರ್ಮೀರನ್ ನಿಂತಿದ್ದಾನೆ. ನಿಲ್ಲಿ, ನೀವು ಯಾರು ಅಂದ. ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳಿದ ಕಿರ್ಮೀರ. ಆಗ ಧರ್ಮರಾಜ ತನ್ನ ಕಥೆಯೆಲ್ಲ ಹೇಳಿದ. ದ್ರೌಪದಿ ತತ್ತರಿಸಿ ಹೋಗಿಬಿಡ್ತಾಳೆ. 5 ಬೆಟ್ಟಗಳ ನಡುವೆ ಹರಿದು ಬಂದ ನದಿಯ ಹಾಗೆ ಆ ಕಿರ್ಮೀರ ನೋಡಿ ದ್ರೌಪದಿ ತತ್ತರಿಸಿ ಹೋಗ್ತಾಳೆ. ಹೇಳ್ತಾನೆ ಅವನು, ಬಹಳ ಕಾಲದಿಂದ ಬಯಸಿದ್ದೆ, ಆ ನನ್ನ ಆಸೆಯನ್ನು ಈಡೇರಿಸ್ಕೊಳ್ತಕ್ಕಂಥ ಸಂದರ್ಭ ಇವತ್ತು ನನಗೆ ಬರ್ತಾ ಇದೆ. ಯಾವತ್ತು ಭೀಮಸೇನನ್ನ ಕೊಲ್ತೇನೋ ಅಂತ ನಾನು ಸಲಾಕೆ ಹಿಡ್ಕೊಂಡು ಕಾಯ್ದಿದ್ದೆ. ಅಂತಹ ಭೀಮಸೇನ ಇವತ್ತು ನನ್ನ ಕಾಲ್ಬುಡಕ್ಕೆ ಬಂದಿದ್ದಾನೆ. ನನ್ನ ಅಣ್ಣನಾಗಿರ್ತಕ್ಕಂತಹ ಬಕನನ್ನು ಕೊಂದ ಶತ್ರು ಇವನೇ ಅಲ್ವಾ, ಬಕನನ್ನು ಕೊಂದವ. ಇನ್ನೂ ಹಿಂದೆ ನನ್ನ ಸ್ನೇಹಿತನಾಗಿರ್ತಕ್ಕಂತಹ ಹಿಡಿಂಬನನ್ನು ಕೂಡ ಕಾಡಿನಲ್ಲಿ ಕೊಂದವ. ನನ್ನ ತಂಗಿಯಾಗಿರ್ತಕ್ಕಂತಹ ನನ್ನ ಸ್ನೇಹಿತನ ತಂಗಿಯನ್ನು, ಹಿಡಿಂಬನ ತಂಗಿ ಹಿಡಿಂಬೆಯನ್ನು ಅಪಹಾರ ಮಾಡಿದವ. ಹೀಗೆ ರಾಕ್ಷಸರ ಕುಲಕ್ಕೆ ಕಂಟಕಪ್ರಾಯನಾಗಿದ್ದಾನೆ ಇವನು ನನ್ನ ಕೊಂದವೇ ನನಗೆ ನೆಮ್ಮದಿ ಅಂತ ಮುನ್ನುಗ್ಗಿದಂತೆ ಕಿರ್ಮೀರ. ಆಗ ಅರ್ಜುನ, ನೀನು ಅವನು ನಿಗ್ರಹ ಮಾಡಲಿಕ್ಕೆ ಹೋಗ್ಬೇಡ, ಇವನನ್ನು ನಾಶ ಮಾಡಲಿಕ್ಕೆ ನಿನ್ನ ಗಾಂಡಿವ ಯಾಕೆ, ನೀ ಸುಮ್ಮನೆ ಪ್ರೇಕ್ಷಕನಾಗಿ ನಿಂತ್ಕೋ, ಈ ಒಂದು ಶೋ ನೋಡಿ, ನೀನು ಏನು ಮಾಡಬೇಕು ಅದು ನಾನು ಮಾಡ್ತೇನೆ. ಅವನು ಹೇಳಿದ ಭೀಮನಿಗೋಸ್ಕರ ಕಾಯ್ತಾ ಇದ್ದೇನೆ. ಆದ್ದರಿಂದ ಅವನಿಗೆ ಭೀಮನೇ ಸರಿಯಾದ ಆತಿಥ್ಯ ಮಾಡಬೇಕು. ಅವನು ಕಾಯ್ತಾ ಇರೋದು ಯಾರಿಗೆ? ಭೀಮನಿಗೆ. ಆದ್ದರಿಂದ ನಿನ್ನ ಗಾಂಡಿವ ಕೆಳಗೆ ಇಳಿಸು, ನೀನು ಅವನ ಜೊತೆ ಹೋರಾಟಕ್ಕೆ ಇಳಿಬೇಡ ಅಂಥೇಳಿ ನಾನೇ ಸರಿಯಾದ ಆತಿಥ್ಯ ನೀಡಬೇಕು ಅಂತ ನೇರ ಆ ರಾಕ್ಷಸದಲ್ಲಿ ಹೋಗಿ ನನ್ನ ನಿಲ್ಲಿಸು ಅಂತ ಹೇಳ್ತಾನೆ. ತಾಕತ್ತಿರಿ ನಿಂತ್ಕೊಂತಾನೆ. ಸರಿ, ಮರಗಳನ್ನು ಕಡಿದು ಹೊಡೆದಾಡ್ಕೊಂಡ್ರು, ಏನೂ ಆಗಲಿಲ್ಲ. ಸುತ್ತಮುತ್ತಲಿನ ಮರಗಳೇ ನಾಶವಾದವು. ಮರ ಆಯಿತು, ಮರಗಳೆಲ್ಲ ನಾಶವಾದವು. ಇನ್ನೇನು ಮುಷ್ಟಿ ಯುದ್ಧ ಪ್ರಾರಂಭ ಆಯಿತು. ಹೀಗೆ ಹೊಡೆದಾಡ್ಕೊಂಡ್ರು. ಒಬ್ಬ ರಾಕ್ಷಸ ಮುಖಂಡ
ಮತ್ತೊಬ್ಬ ನರೋತ್ತಮ. ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣಾಂ ಉತ್ತಮಸ್ಯ ಚ ಅಂತ ಹೇಳ್ತಾರೆ. ನರೋತ್ತಮ ಆಚಾರ್ಯ ಹೇಳ್ತಾರೆ, ನರೋತ್ತಮ ರಾಕ್ಷಸ ಮುಖಂಡ ಒಬ್ಬ, ಇನ್ನೊಬ್ಬ ನರಾಣಾಂ ಉತ್ತಮಸ್ಯ ಚ ನರೋತ್ತಮ. ಅವನು ಮಹಾಭಾರತ ನರೋತ್ತಮ ಅಂದರೆ ಅವನು ಭೀಮಸೇನ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ಆಚಾರ್ಯ ಹೇಳೋದು. ನರೋತ್ತಮ ಅಂದರೆ ಭೀಮಸೇನ ದೇವರು. ಅಂತಹ ನರೋತ್ತಮನಿಗೂ ರಾಕ್ಷಸ ಮುಖ್ಯನಿಗೂ ಯುದ್ಧ ಆಯಿತು. ಒಬ್ಬರನ್ನೊಬ್ಬರು ಎಳೆದಾಡಿದರು. ಗೂಳಿ ಕಾಳಗದ ಹಾಗೆ ಆಗ್ತಾ ಇದೆ. ಭಾರಿ ಸಿಟ್ಟು ಬಂತು ಭೀಮನಿಗೆ. ಒಂದು ದುರ್ಯೋಧನ ಅವಮಾನ ಮಾಡಿದ್ದು ಅದೊಂದು ಸಿಟ್ಟು. ಇನ್ನು ಕಿರ್ಮೀರ ತನ್ನ ಬಾಹುಬಲ ಪ್ರಶ್ನಿಸುವ ಹಾಗೆ ಹೋರಾಡ್ತಾ ಇದ್ದಾನೆ. ಮತ್ತೆ ದ್ರೌಪದಿ ನೋಡಿದ, ದ್ರೌಪದಿ ಕಣ್ಣು ನೋಡಿದ. ಆ ಕಣ್ಣಿನಲ್ಲಿ ಒಂದು ಪ್ರಾರ್ಥನೆ ಇತ್ತು ದ್ರೌಪದಿಯು, ಕಿರ್ಮೀರನ್ನ ಬೇಗ ಮುಗಿಸ್ಬಿಡು ಅಂತ. ಈ 3 ಕಾರಣದಿಂದ ಕಿರ್ಮೀರನನ್ನು ಸೋಲಿಸಿ ಹೊರಟಿದ್ದಾನೆ. ತನ್ನ ಬಾಹುಗಳಿಂದ ಅವನ ಕೊರಳನ್ನು ಒತ್ತಿ ಹಿಡಿದು ಹಿಚಕಿದ. ಕಿರ್ಮೀರ ವೇದದಿಂದ ಕಿರುಚಲಿಕ್ಕೆ ಪ್ರಾರಂಭ ಮಾಡಿದ. ಆ ಒಡೆದ ನಗಾರಿಯ ಹಾಗೆ ಮೇಲಕ್ಕೆತ್ತಿ ಚಕ್ರದ ಹಾಗೆ ತಿರುಗಿಸಿ, ಅವನಿಗೆ ಪ್ರಜ್ಞೆ ತಪ್ಪಿ ಹೋಯಿತು. ತಿರುಗಿಸಿದಾಗ ತಪ್ಪಿದ ಮೇಲೆ ಕೆಳಗೆ ಎಸೆದು ಬಿಟ್ಟ. ಮತ್ತಿನ್ನು ಹೇಳುವ ಸಂಭವವೇ ಇಲ್ಲ. ಆಮೇಲೆ ಚಚ್ಚಿ ಹಾಕಿ ಕೊಂದೇ ಬಿಟ್ಟ. ಹೀಗೆ ಕಿರ್ಮೀರನ ಸಂಹಾರ. ಕಿರ್ಮೀರ ಮೊದಲಾದ ಸತ್ವಗಳನ್ನು, ಸತ್ವಾನಿ ಭಯದಾನಿ, ಎಲ್ಲರಿಗೂ ಭಯವನ್ನುಂಟು ಮಾಡತಕ್ಕಂತಹ ಕಿರ್ಮೀರಿ ಮೊದಲಾದ ಪ್ರಾಣಿಗಳು ಇವನ ಪರಾಕ್ರಮದಿಂದ ಭೀಮನೆಂಬ ಅಗ್ನಿಯಲ್ಲಿ ಆಹುತಿಯಾದರು ಎಂಬ ವಿಚಾರವನ್ನು ಇಲ್ಲಿ ಈ ಪದ್ಯದಲ್ಲಿ ಕಿರ್ಮೀರ ಮೊದಲಾದ ರಾಕ್ಷಸರ ಸಂಹಾರವನ್ನು ಭೀಮಸೇನ ದೇವರು ಮಾಡಿದರು ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವನೇ ಎಲ್ಲ ಕಾಡುಗಳಲ್ಲಿಯೂ ಅಲಂ ಚೆನ್ನಾಗಿ, ಜಾಜ್ವಲ್ಯಮಾನಸ್ಯ ಹೆಚ್ಚಾಗಿ ಉರಿತಾ ಇರತಕ್ಕಂತಹ, ಉಗ್ರಂ ಕ್ರೂರವಾದ, ಪಾರ್ಥಿವ ಸಾರ್ಥಂ ಕಿರಿಮೀರ ಮೊದಲಾದ ರಾಜರ ಗುಂಪನ್ನು, ದಿದಕ್ಷತಃ ಸುಡುಲಿಕ್ಕೆ ಹೊರಟಿರತಕ್ಕಂತಹ, ಋಕೋದರಾಗ್ನೇಹೆ ಭೀಮಸೇನೆಂಬ ಬೆಂಕಿಗೆ, ಗುರುತೇಜಸ ಹೆಚ್ಚಾದ ಪರಾಕ್ರಮದಿಂದ, ಹೆಚ್ಚಾದ ತೇಜಸ್ಸಿನಿಂದ, ಪುಂಸಾಂ ಮನುಷ್ಯರಿಗೆ, ಭಯದಾನಿ ಹೆದರಿಕೆಯನ್ನುಂಟು ಮಾಡತಕ್ಕಂತಹ, ಸತ್ವಾನಿ ಕಿರ್ಮೀರ ಮೊದಲಾದವರು ಸಿಂಹ ಮೊದಲಾದ ಪ್ರಾಣಿಗಳಂತೆ, ನಾಶವನ್ನು ಆಪು ಹೊಂದಿದರು. ಇನ್ನೊಮ್ಮೆ ಹೇಳ್ತೇನೆ ಅರ್ಥ. ವನೇ ಪ್ರತಿಯೊಂದು ಕಾಡುಗಳಲ್ಲಿಯೂ ಅಲಂ ಚೆನ್ನಾಗಿ, ಜಾಜ್ವಲ್ಯಮಾನಸ್ಯ ಉರಿತಾ ಇರತಕ್ಕಂತಹ, ಉಗ್ರಂ ಕ್ರೂರವಾದ, ಪಾರ್ಥಿವ ಸಾರ್ಥಂ ಕಿರ್ಮೀರ ಮೊದಲಾದ ರಾಜರ ಗುಂಪನ್ನು ಹಾಗೂ ಮರಗಳ ಸಮೂಹವನ್ನು, ದಿದಕ್ಷತಃ ಸುಡಲಿಚ್ಛಿಸುವ, ಋಕೋದರಾಗ್ನೇಹೆ ಭೀಮಸೇನ ದೇವರೆಂಬ ಬೆಂಕಿಯ, ಗುರು ತೇಜಸ ಹೆಚ್ಚಾದ ಪರಾಕ್ರಮದಿಂದ, ಹೆಚ್ಚು ತೇಜಸ್ಸಿನಿಂದ, ಪುಂಸಾಂ ಭಯದಾನಿ ಮನುಷ್ಯರಿಗೆ ಹೆದರಿಕೆಯನ್ನುಂಟು ಮಾಡತಕ್ಕಂತಹ, ಸತ್ವಾನಿ ಕಿರ್ಮೀರ ಮೊದಲಾದವರು, ಮತ್ತು ಸಿಂಹ ಮೊದಲಾದ ಪ್ರಾಣಿಗಳು, ನಾಶವನ್ನು ಆಪುಹು ಹೊಂದಿದವು. ಪ್ರತಿ ಕಾಡಿನಲ್ಲಿ ಹೊತ್ತಿರತಕ್ಕಂತಹ ಆ ಕಾಡ್ಗಿಚ್ಚಿ ಏನಿದೆ, ಕಾಡ್ಗಿಚ್ಚಿನ ಒಂದು ತೇಜಸ್ಸಿನಿಂದ ಅಲ್ಲಿರ್ತಕ್ಕಂತಹ ಪ್ರಾಣಿಗಳು ನಾಶವಾಗುವ ಹಾಗೆ ಈ ಭೀಮಸೇನೆಂಬ ಅಗ್ನಿಯ ಹೆಚ್ಚಾದ ಪರಾಕ್ರಮದಿಂದ ಈ ಕಿರ್ಮೀರ ಮೊದಲಾದ ಪ್ರಾಣಿಗಳು ಅವೆಲ್ಲ ನಾಶವನ್ನು ಹೊಂದಿದವು ಅಂತ ಈ ಶ್ಲೋಕದ ತಾತ್ಪರ್ಯ. ಹೀಗೆ ಕಿರ್ಮೀರ ಮೊದಲಾದ ರಾಕ್ಷಸರ ಸಂಹಾರದಿಂದ ಪಾಂಡವರ ವನವಾಸ ಹೇಗೆ ಆರಂಭವಾಯಿತು, ವನವಾಸಕ್ಕೆ ಹೊರಟಾಗ ಇಡೀ ಹಸ್ತಿನಾವತಿ ಹೇಗೆ ಅವರ ಬೆಂಬಲಕ್ಕಿತ್ತು ಎಂಬ ವಿಚಾರವನ್ನು ಏನು ಮಹಾಭಾರತದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಕವಿಗಳು ಈ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.